ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಶ್ರಾವಣ ಮಾಸದ 2ನೇ ಸೋಮವಾರ ರೀ. 2ನೇ ಸೋಮವಾರ ಅಂತಂದ್ರೆ ಸೋಮವಾರಕ್ಕೊಮ್ಮೆ ನಾವು ಒಪ್ಪತ್ತು ಅಂದ್ರೆ ಬಹಳ ಜನರು ಕೇಳಿದ್ರಿ. ಒಂದೇ ಟೈಮ್ ಊಟ ಮಾಡುದ್ರಿ, ಅದನ್ನು ಸಾಯಂಕಾಲ ಶಿವನಿಗೆ ಒಂದಿಷ್ಟು ನೈವೇದ್ಯ ಮಾಡಿ ಊಟ ಮಾಡೋದ್ರಿ. ಮತ್ತ ಮುಂಜಾನೆ ಅದು ಏನ್ ತಿನ್ನಂಗಿಲ್ಲೇನು ಇಲ್ರಿ. ಮುಂಜಾನೆ ಎಲ್ಲ ತಿನ್ಲಿಕ್ಕೆ ಅಂದ್ರೆ ಊಟ ಒಂದ್ ಬಿಟ್ಟು ಎಲ್ಲಾ ತಿನ್ಲಿಕ್ಕೆ ಬರ್ತದ. ಅವಲಕ್ಕಿ, ಉಪ್ಪಿಟ್ಟು ಸ್ವಲ್ಪ ಮೊಸರು ಹಾಕಿ ಮಾಡಿಬಿಡುದ್ರಿ. ಉಪ್ಪಿಟ್ಟು ಮತ್ತ ಸೂಸ್ಲಾ, ಶೇಂಗಾ ಉಂಡಿ ಎಲ್ಲಾ ಬರ್ತದ್ರಿ. ಆದ್ರೆ ಊಟ ಒಂದ ಮಾಡಂಗಿಲ್ಲ. ಇದಕ್ಕ ನಮ್ ಸೈಡ್ ಒಪ್ಪತ್ತು ಅಂತ ಕರಿತೀವಿ. ನಿಮ್ ಕಡೆ ಯಾವ್ದಕ್ ಒಪ್ಪತ್ತು ಅಂತೀರೋ ಗೊತ್ತಾಗ್ಲಿಲ್ಲ. ಮತ್ತ ಇವತ್ತಿನ ರಂಗೋಲಿ ದಿನನಿತ್ಯ ಯಾವ ರಂಗೋಲಿ ಹಾಕ್ಲಿ ಆದ್ರ ಮತ್ತ ಇಲ್ಲಿ ಹಾಕ್ಲಿಕ್ಕೆ ಕುಳಿತಾಗೆ ಒಂದ್ ಸ್ವಲ್ಪ ಪ್ಲಾನ್ ಮಾಡೋದು, ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು. ಎಲ್ರು ನಮ್ ಫ್ಯಾಮಿಲಿಯರ್ಸ್ ಅಷ್ಟ್ರು ಏನದ ರಂಗೋಲಿಗೆ ಸ್ವಲ್ಪ ಜನ ಬಹಳ ಮಹತ್ವ ಕೊಡ್ತಾರ. ಹಿಂಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಕ್ಬೇಕನ್ನೋದು ನನ್ನ ತಲೆ ಒಳಗೂ ಇರ್ತದ್ರಿ. ಮತ್ತ ಅದ್ರ ಜೊತೆಗೆ ಇನ್ನೂ ಒಂದು ಏನು ಬಹಳಷ್ಟು ಪಕ್ಕಳಿಗಳು ಬರ್ಬೇಕು ರಂಗೋಲಿ ಹಾಕುವಾಗ. ಅದಕ್ಕ ಅದನ್ನು ಒಂದು ಬಹಳ ಇರ್ತದ. ಎರಡೂ ಬರ್ಬೇಕು. ಅದನ್ನೊಂಚೂರು ತಲೆ ಒಳಗೆ ಇಟ್ಕೊಂಡು ರಂಗೋಲಿ ಹಾಕ್ಲಿಕತ್ತಿರ್ತೀನ್ರಿ. ಈಗ ಟೈಮ್ ಎಷ್ಟಾಗ್ಯದ ಅಂತೀರೇನ್ರಿ? ಈಗ 4:45 ಆಗಿದ್ರಿ. ಈ ಶ್ರಾವಣ ಮಾಸನ್ಯಾಗ ಒಂಚೂರು ನಾವು 2 ದಿವಸಕ್ಕೊಮ್ಮೆ ಪೂಜೆ ಇರೋದ್ರಿಂದ ಲಘುನಿನೇ ಹೇಳ್ತೀವ್ರಿ. ಮತ್ತ ಯಾವ್ದ ಮಾಸ ಇರ್ಲಿ, ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಅಂತೂ ಲಘುನೇನೆ ಹೇಳ್ತೀವಿ. ಅದರಲ್ಲೂ ವಿಶೇಷವಾಗಿ ಶ್ರಾವಣ ಮಾಸನ್ಯಾಗ ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ ಉಳಿತ ಯಾವ ದಿವಸ ರೀ ಅಂತೀರೇನ್ರಿ? ಹೌದ್ರಿ. ಶ್ರಾವಣ ಮಾಸನಾಗ ಒಂಚೂರು ಲಘುನೇನೆ ಹೇಳೋದಾಗ್ತದ. ನಿದ್ದೆ ಅನ್ನೋದು ಬಹಳ ಅಪರೂಪ ಆಗ್ಬಿಡ್ತದ ನೋಡ್ರಿ. ಎಲ್ರಿಗೂ ಹಂಗೆ ಅಂತ ಅನ್ಕೋತೀನಿ. ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗಾಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೀವು ಹೆಂಗೆ ಇದ್ರು ಬೆಸ್ಟ್ ಅಂತಾನೆ ಹೇಳ್ತೀರಿ. ಅದು ನನ್ನ ಸೌಭಾಗ್ಯ ರೀ. ಯಾಕಂದ್ರೆ ಎಂತಹ ರಂಗೋಲಿ ಹಾಕಿದ್ರು ನೀವು ಎಲ್ಲರೂ ಇಷ್ಟಪಟ್ಟು ಅಕ್ಕ ರಂಗೋಲಿ ಸೂಪರ್ ಅಂದಾಗ ಅದು ಏನೋ ನನಗೆ ಗೊತ್ತಿಲ್ಲ, ನನಗೆ ಒಂದೇನೋ ಗಿಫ್ಟ್ ಕರೆದು ಒಂದು ಸ್ಟೇಜ್ ಮೇಲೆ ಕೊಟ್ಟಂಗ ಆಗ್ಬಿಡ್ತದ ನೋಡ್ರಿ. ಇದು ಇವತ್ತಿನ ಚಾತುರ್ಮಾಸದ ರಂಗೋಲಿ. ಅಲ್ಲಿ ದೇವ್ರ ಕಟ್ಟಿ ಮೇಲೆ ಇಡ್ಲಿಕತ್ತಿಲ್ರಿ, ಆಪೋಸಿಟ್ ಆಗಿ ಅಲ್ಲೇ ಇಟ್ಟಿರ್ತೀನಿ. ದೇವ್ರ ಮುಂದೆ ಹಾಕಿರ್ತೀನಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮತ್ತ ಇವತ್ತ ಶ್ರಾವಣ 2ನೇ ಸೋಮವಾರ. ನಾನಂತೂ ಶಿವಮುಷ್ಟಿ ಪೂಜೆ ಮಾಡೀನಿ. ಇವತ್ತ ಏನಿತ್ತು ಶಿವಮುಷ್ಟಿ ಅಂತಂದ್ರ ಎಳ್ಳಿತ್ರಿ. ಹಿಂಗಾಗಿ ಆ ಪೂಜೆ ಆಗಿದ ನೋಡಿದ್ರಿ ಆಲ್ರೆಡಿ ನೀವು. ಮತ್ತ ಇವತ್ತೇನ್ ಮಾಡ್ಲಿಕತ್ತೀನಿ ಅಂದ್ರ ಗೋಕುಲಾಷ್ಟಮಿಗೆ ಬೇಕಾಗುವಂತ ಉಂಡಿ ಮಾಡಿ ಇಡಿಯತ್ತೀನಿ. ಹಂಗ ವಿಡಿಯೋ ಅಂತೂ ಮಾಡ್ಬೇಕು. ಹಿಂಗಾಗಿ ನಾವು ಒಂಚೂರು ಅಡ್ವಾನ್ಸ್ ಆಗಿ ಮಾಡ್ಬೇಕಾಗ್ತದ. ಇವು ಎಲ್ಲಾನೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಿ. ನಾ ಇದ್ರೊಳಗೆ ಏನವಂದ್ರ ಮನುಕ, ಗೋಡಂಬಿ, ಬಾದಾಮಿ ಅಷ್ಟು ಒಂದು 4 ಮುಷ್ಟಿ ಹಾಕಿಟ್ಕೊಂಡಿನಿ. ಅದರ ಜೊತೆಗೆ ಕಸಕಸಿ, ಒಂದಿಷ್ಟು ಅಂಟು, ಮತ್ತ ಸ್ವಲ್ಪ ಆಳ್ವಿ ನಿಮ್ಗೆ ಬೇಕಂದ್ರೆ ಹಾಕೋಬಹುದು, ಬ್ಯಾಡ್ ಅಂದ್ರೆ ಬಿಡ್ಬೋದು. ಆಳ್ವಿ ಹಾಕಿದ್ರೆ ಚಲೋ ರೀ. ಈಗ ಎಷ್ಟೋ ಮಂದಿ ಬೆನ್ನು ನೋವು, ಟೊಂಕ್ ನೋವು ಅಂತಿರ್ತೀರಿ. ಎಲ್ಲದಕ್ಕೂ ಇದು ರಾಮಬಾಣ. ಅಂಟು ಕೂಡ ಬಹಳ ಒಳ್ಳೇದ್ರಿ ಆರೋಗ್ಯಕ್ಕೆ. ಅದಕ್ಕೆ ಇದು ಹೆಲ್ದಿನೂ ಕೂಡ. ಕೃಷ್ಣನಿಗೆ ಪ್ರಿಯವಾದ ಉಂಡಿ. ಮತ್ತ ಕೊಬ್ಬರಿ ರೀ. ಇಷ್ಟು ಒಂದು 4-5 ಬಟ್ಲ ಕೊಬ್ಬರಿ ಹೆರೆದಿಟ್ಕೊಂಡಿನಿ. ಸ್ವಲ್ಪ ಇದನ್ನ ಬಿಸಿ ಮಾಡಿ ಮಿಕ್ಸಿಗೆ ಹಾಕೋತೀನಿ ಈಗ. ಮತ್ತ ಇಷ್ಟು ಬೆಲ್ಲ ಇಟ್ಕೊಂಡಿನಿ ಅಂತೀರೇನ್ರಿ? ಇದು ಬೆಲ್ಲ ಅಷ್ಟುನೇ ಬೇಕಾಗಿಲ್ರಿ, ಸ್ವಲ್ಪ. ಮತ್ತೆ ಇನ್ನ ಒಂದು ಉಂಡಿ ಮಾಡ್ತದ, ಅದಕ್ಕಿಷ್ಟು 2 ಕೂಡಿ ನಾನು ಇಟ್ಕೊಂಡೇನ್ರಿ.
ಭಾಳ ಬಿಸಿ ಮಾಡ್ಕೊಳಂಗಿಲ್ಲ, ಸುಮ್ಮನೆ ಹೆಚ್ಚದ್ರಿ. ಇದನ್ನ ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡ್ತೇವ್ರಿ ಈಗ. ಓಕೆ, ಇದನ್ನೇ ಅಳಗಾಡ್ಸ್ಕೊತ್ ಮಾಡಿದ್ರೆ ನಡೀತಲ್ಲ. ಫಸ್ಟ್ ಅಂಟ ಹುರಿದು ತಕೊಂಡ್ಬಿಡ್ರಿ. ಎಷ್ಟು ಚಂದ ಅರಳತ್ತದ ನೋಡ್ರಿ ಅಂಟು. ಮಸ್ತ್ ಅರಳತ್ತದ. ಈ ಕಡೆ ಬಂದಿಷ್ಟ ಈಗಿನದ ಆಳ್ಗಿ ಹಾಕೋತೇನ್ರಿ. ಈ ದಾರ ಹುರಿಬೇಕಾಗುತ್ತೆ. ಒಟ್ಟು ಮಿಕ್ಸಿ ಹಾಕೋಬೇಕು. ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ. ಸಕಲ ವೇದ ಶಾಸ್ತ್ರ ಪಠಿಸಿ ಶಾಸ್ತ್ರವನ್ನು ತಿಳಿದರೇನು ಮಕರ ಕುಂಡಲಧರನ ನಾಮಕ್ಕೆ ಸಾಟಿಲ್ಲವೋ. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ. ಹಾಂ ರೀ, ಸಣ್ಣದ ಅಲ್ವ ಈಗಿನ. ಈಗ ಏನದ ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ಎಲ್ಲ ಏನು ಹುರ್ಕೊಂಡಿದ್ವಲ್ರಿ ಅಷ್ಟು ಚೆಂದಾಗಿ ಮಿಕ್ಸಿ ಮಾಡ್ಕೊಂಡು ಬಿಡೋದ್ರಿ. ಆಮೇಲೆ ಏನದ ಒಂದು 2 ಸ್ಪೂನು ಆಕಳ ತುಪ್ಪ ಅಥವಾ ನೀವು ಯಾವ ತುಪ್ಪ ಹಾಕ್ತೀರಿ, ಯಾವ್ದು ಯೂಸ್ ಮಾಡ್ತೀರಿ, ಒಟ್ಟು ತಿನ್ನೋ ತುಪ್ಪ, ಡಾಲ್ಡಾ ಎಲ್ಲ ಯೂಸ್ ಮಾಡಬೇಡ್ರಿ. ಹಾಕಿ ರುಚಿಗೆ ತಕ್ಕಷ್ಟು ಬೆಲ್ಲ, ಅಂದ್ರೆ ಬೆಲ್ಲ ಸ್ವೀಟ್ ಜಾಸ್ತಿ ತಿನ್ನೋರು ಸಮ ಹಾಕ್ರಿ, ಇಲ್ಲ ಅಂದ್ರೆ ಅರ್ಧ ಹಾಕ್ರಿ. ಹಾಕಿ ಅಷ್ಟು ಆಣ ಮಾಡಿಕೊಂಡು ಉಂಡಿ ಕಟ್ಬಿಡೋದು ನೋಡ್ರಿ. ಮತ್ತು ಏನರ ಅಡಿಗೆ ಕೆಲಸ ಮಾಡೋ ಮುಂದ್ರಿ, ವಿಡಿಯೋ ಮಾಡೋ ಮುಂದೆ ಭಾಳ ನಗಸ್ತಾವ್ರಿ ಹುಡುಗರು. ಭಾವಭಕ್ತಿಯಲ್ಲಿ ಅಲ್ಲ, ಇದು ಎಲ್ಲಿ ಹಾಡು? ಭಾವಭಕ್ತಿಯಲ್ಲಿ ಪ್ರತಿ ಗುರುವಾರಕ ನಾವು ಹೋಗ್ತೀವು ರಾಯರ ಮಠಕ. ಅಲ್ಲಿ ಬೃಂದಾವನವು ಎಷ್ಟು ಚಂದ, ಅಲ್ಲಿ ಬೃಂದಾವನವು ಎಷ್ಟು ಚಂದ, ಸಾಲದೇವಿಗೆ ನೋಡಲೆಷ್ಟು ಅಂದ, ಪಲ್ಲಕ್ಕಿ ಸೇವೆಗಾದೆ ಮರುಳ. ಭಾವಭಕ್ತಿಯಲ್ಲಿ ಪ್ರತಿ ಗುರುವಾರಕ ನಾವು ಹೋಗ್ತೇವು ರಾಯರ ಮಠಕ. ಚಂದ ಇಲ್ರಿ ಹಾಡ? ಈಗಿನ ಏನ ಚಂದಿಲ್ಲ ಅಂತ ನಾ ಚಂದಿಲ್ಲ ಅಂದಿಲ್ಲ, ಎಲ್ಲಿದ್ದ ಹಾಡ ಕಲ್ಕೊಂಡಿ ಅಂತಂದೆ. ನಮ್ಮ ಅಪ್ಪಾಜಿ ಹಾಡ್ತಿದ್ರು ಇಂಥವೆಲ್ಲ ಹಾಡ. ಅಮ್ಮ ನೀನು ಅವ್ರದ್ದು ಹಾಡ ಅಯ್ಯವ್ವ. ಈಗೇನದ ಆಣ ಎಲ್ಲ ಆಗೈತ್ರಿ, ಚಂದಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಮಿಕ್ಸ್ ಮಾಡ್ಕೊಂಡು ಬಟ್ ಇನ್ನು ಸ್ವಲ್ಪ ಕೈ ಸುಡ್ತಿರ್ತದ,
ಕಟ್ಟಿ ಬಿಡುದು ನೋಡ್ರಿ. ಮಸ್ತ್ ರುಚಿ ರುಚಿಯಾದ ಉಂಡಿ ರೆಡಿ ಆಗ್ತಾವ. ವಾ ನೈನಾ ಬಿಸಿ ಅದನ ಏನ್ ಅವ್ಯಾ ಪಪ್ಪ ಕರೀತಿ ಒಂಚೂರು ಏನ್ರಿ ಒಂಚೂರು ಕಟ್ ಬರ್ರಿ ಒಂಚೂರು ಪಟಾಪಟ ಕಟ್ಬಿಡು ಬರ್ರಿ. ಆಗ್ಯದ ಎಲ್ಲ ಆಗ್ಯದ. ಬಿಸಿ ಅದರಿಪ್ಪ, ಬಿಸಿದಾಗ ಕಟ್ಬೇಕ. ಬಿಸಿದಾಗ ಕಟ್ಟಿದ್ರೆ ಆಗೋದು. ಆಮೇಲೆ ಕೊತ್ತಂಬರಿ ತುಂಬಾ ಪಪ್ಪ ನೀನು ಮಾಡಂಗೆ ಮಾಡ್ತೀನಿ. ಕೈ ಸುಡ್ತಂತ ಬಿಡಬೇಡ. ಬರೀ ಕೈ ಇವು ಮಿಕ್ಸಿ ಬರಲ್ಲ. ಇಲ್ಲ ನಮ್ಗೆ ಎರಡು ಕೈ ಬರ್ತದೆ. ಇಲ್ಲ ಅಲ್ಲ ಇವು ಮಿಕ್ಸಿ ಹಾಕೋದ್ರಿಂದ ಉಂಡಿ ಚಲೋ ಬರ್ತಾವ. ಇಲ್ಲ ಅಂದ್ರೆ ಏನಾಗ್ತದ ಗೊತ್ತನ, ಇವು ಆಳ್ವಿ ಎಲ್ಲ ಹಾಕಿರ್ತೀವಲ್ಪಿ ಉದುರಿ ಬೀಳ್ತಾವ. ಕೊಬ್ಬರಿ ಎಳೆ ಇರ್ತಾವ ಕಟ್ಲಿಕ್ಕೆ ಕರೆಕ್ಟ್ ಆಗ ಅವು ಉದುರ್ತಾವ್ರಿ. ಇದು ಬಾಳ ಬೆಸ್ಟ್ ನೋಡ್ರಿ. ಎಷ್ಟ್ ಚಂದ ಕಾಣಿಸ್ತಾವ ನೋಡ. ಶೇಂಗಾ ಉಂಡಿ ಐತೆ ಅನ್ಸುತ್ತೆ ದೂರಿಂದ ನೋಡಿ. ಶೇಂಗಾ ಉಂಡಿ ಅನಿಸ್ತಾವ. ಇನ್ನ ಒಂದು ಬೇಕರಿದ ಏನ್ ಐಟಮ್ ಅನಿಸ್ತದ ಹೇಳ? ಆಪಲ್ ಕೇಕ್. ಆಪಲ್ ಕೇಕ್ ಹಂಗೆ ಕಾಣಿಸ್ತದ. ಯಾಕಂದ್ರೆ ಇದ್ರ ಬೆಲ್ಲ ಬೇರೆ ಹಾಕಿದಲ್ಲ. ಅದ್ರ ಆಪಲ್ ಕೇಕ್ ಬ್ಲ್ಯಾಕ್ ಇರ್ತದೆ. ಬ್ಲ್ಯಾಕ್. ನಂಗೆ ಅದೇ ನೆನಪಾತದ. ಅಲ್ಲ ಈಗ ಉಂಡಿನೂ ಮಾಡ್ಬೋದು ಕರೆಕ್ಟ್. ಹಿಂಗ್ ಒಡಿಲಿದ್ ಹಾಕ್ಬಿಟ್ರೆ ಸ್ವಲ್ಪ ಆಣ ಜಾಸ್ತಿ ಭಾಳ ಸ್ವೀಟ್ ಆಗ್ತದ. ಬೆಲ್ಲದ ಇದು ಅದಂಗ ಆಗ್ತಾವ್ರಿ. ಬೆಲ್ಲ ಕೊಬ್ಬರಿ ಬೆಲ್ಲದ್ದು ಇದ್ರಂಗ ಟೇಸ್ಟ್ ಬರಂಗಿಲ್ಲ. ಬಾರಿ ವೆಂಕಟರಮಣಿ ಶ್ರೀ ಶ್ರೀದೇವಿ. ತುಪ್ಪ ಹಾಕಿದ್ದು ಬಾರಿ ಆಕಳದ್ದೆ ಆಕಳ ತುಪ್ಪನೇ. ಬಾರಿ ವೆಂಕಟರಮಣಿ. ಇವು ಇನ್ನೊಂದೇನು ಗೊತ್ತಾನ, ಯಾವಾಗ ನೆನಪಾಗ್ತಾವ ಇವು ಬಾಣಂತಿ ಅದ ಮನ್ಯಾಗ ಬಾಣಂತಿ ಚಾಲು ಆತಂದ್ರ ಅವಾಗಷ್ಟೇ ಇವು ನೆನಪಾಗ್ತಾವ. ಮತ್ ಇನ್ನೊಂದ್ರಿ ಬಾಣಂತರಿಗೆ ಇವು ಒಂದೊಂದು ಪರ್ಟಿಕ್ಯುಲರ್ ಏನ್ ವಸ್ತು ಹಾಕ್ತಿವಲ್ಲ ನಾವು ಸಾಮಾನ, ಇದ್ರೊಳಗೆ ಏನದ ಗೊತ್ತನಪ್ಪಿ? ಕಸ್ಕಸೆ ಹಾಕಿದ್ವಿಲ್ಲ. ಕಸ್ಕಸೆ ಯಾಕೆ ಹಾಕುದು? ಈಗ ಬಾಣಂತಿರಂದ್ರ ಕುತ್ತಲೇ ಕೂತಿರ್ತಾರ ಅವರು. ಸರಿಯಾಗಿ ನಿದ್ದೆ ಬರ್ಲಿ ಒಂದೊಂದಕ್ಕೊಂದೊಂದು. ಎಷ್ಟು ಮೊದಲಿನ ಮಂದಿ ಹೇಳ್ತೀನಿ, ರಿಯಲ್ ಸೈಂಟಿಸ್ಟ್ ಅಂತ ಯಾಕೆ ಹೇಳ್ತೀನಿ ನಾನು, ಅದ್ರೊಳಗೆ ನಿದ್ದೆ ಬರ್ಲಿಕ್ರಿ. ಕಸ್ಕಸಿ ನಿದ್ದೆ ಯಾರಿಗೆ ಬರಂಗಿಲ್ಲ? ಜಾಜಿಕಾಯಿ ಕಸ್ಕಸಿಗೆ ಪಿ ಮಬ್ಬು ಯಾರಿಗೆ ನಿದ್ದೆ ಬರ್ತಾರಿಲ್ಲ ಅವ್ರು ಪಾಯಸ ಕುಡಿತಾರೆ ಜಾಸ್ತಿ. ಕಸ್ಕಸಿ ಪಾಯಸ ಮಾಡ್ಕೊಂಡು ಕುಡಿಯೋದು. ಆಮೇಲೆ ಅಂಟು ಏನದಲ್ಲ ಟೊಂಕ ಗಟ್ಟಿ ಮಾಡ್ತದೆ. ಎಲ್ಲ ಹಿಂಗ ಎಷ್ಟು ಅದ್ರೊಳಗದ ಒಂದೊಂದ್ರೊಳಗೆ ಒಂದೊಂದು ಶಕ್ತಿ. ಬಿಸಿದಾಗ ಕಟ್ಟಿದ್ರೆ ಬರಂಗಿಲ್ಲ, ಕಟ್ಲಿಕ್ಕೆ ಬರಂಗಿಲ್ಲ. ಕರೆ ಇದು ಪೌಡರ್ ಮಾಡಿದ್ರೆ ಎಷ್ಟು ಬೆಸ್ಟ್ ಆಗೈತೆ ನೋಡ್ರಿ. ಇಲ್ಲಾಂದ್ರೆ ಬಾಳ ಕೈ ಸುಟ್ಕೊಳ್ಳಿ. ಶೇಂಗಾ ಉಂಡೆ ನೆನೆಸ್ಲಿಕ್ಕೆ ಇದು ಪೌಡರ್ ಸಿಗ್ತದ, ಹೆರ್ದಿದ್ದು ಸಿಗ್ತಾವು, ಕೊಬ್ಬರಿ ಸಿಗ್ತದ, ಬೇಕಂದ್ರೆ ಪೌಡರ್ ಸಿಗ್ತದ ಅಂಗಡ್ಯಾಗ. ಈಗ ಅಷ್ಟು ಇದು ಯಾರು ಮಾಡಂಗಿಲ್ರಿ. ಎಲ್ಲಾ ವ್ಯವಸ್ಥೆ ಸಿಗ್ತದೆ. ಈಗ ಅಂದ್ರೆ ಆಗಂಗಿಲ್ಲ. ಮತ್ತೆ ಅಯ್ಯಂಗಾರ ಬೇಕ್ರೆ ಮತ್ತೆ ರೆಡಿಮೇಡ್ ಸಿಗ್ತಾವು. ಅದು ಹೋಗ್ಬಿಟ್ರ ಅಂಟಿನ ಉಂಡಿ, ಬೇಸನ್ ಉಂಡಿ, ಅವಲಕ್ಕಿ ಚೂಡ ಎಲ್ಲ ಸಿಗ್ತಾವ. ಅಂಟ್ ನೋಡಿ ಇಷ್ಟೆಲ್ಲ ವೆಚ್ಚ ಅವ್ರೇಕ್ ಹಾಕ್ತಾರ. ಬರೀ ಬಹಳ ಕೊಬ್ಬರಿ ಹಾಕಿರ್ತಾರ್ರಿ. ಇಷ್ಟ ನಾವೆಲ್ಲ ಮನಿಯೊಳಗೆ ಹೆಂಗ ಎಲ್ಲಾ ಹಾಕಿ ಮಾಡ್ತೀವಿ ಹಂಗ ಹಾಕಿರಂಗಿಲ್ಲ. ಕೈ ಕೆಂಪಾದಲ್ಲ ಬಿಸಿ ಇದು ನೋಡಿ. ಬಿಸಿ ಭಾಳ ಬಿಸಿ ಅದ ಇಲ್ಲ. ಥ್ಯಾಂಕ್ ಯು. ನೋಡ್ರಿ ಕೈ ಎಲ್ಲ ಎಷ್ಟು ಕೆಂಪಾಗ್ಬಿಟ್ಟಾವ ನೋಡಿದ್ರಲ್ಲ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ಎಲ್ಲ ಕೃಷ್ಣನಿಗೆ ಪ್ರಿಯವಾದ ಈ ಲಡ್ಡುನೇ ಮಾಡ್ತೀರಿ ಅಂತ ಅನ್ಕೊಂಡಿನಿ. ಇನ್ನೊಂದು ರೆಸಿಪಿ ತೋರ್ಸಕ್ಕಿದ್ದೀನಿ ರೀ. ಕೃಷ್ಣನಿಗೆ ಪ್ರಿಯವಾದ ಉಂಡಿನೇ ನಾನು ಅವತ್ತು ಈ ಉಂಡಿ ಮತ್ತು ಇದಕ್ಕೆ ನಾವು ಅಂಟ್ನುಂಡಿ ಅಂತ ಕರಿತೀವಿ. ಅಂಟ್ನುಂಡಿ ಮತ್ತು ಇನ್ನೊಂದು ಉಂಡಿ ತೋರಿಸ್ತಿಲ್ಲ, ಅವೆರಡನ್ನೂ ಮಾಡ್ತೀವ್ರಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ.